ಬಾಪ ಇಂದ್ರ, ಅವರು ದೇವಸ್ಥಾನಕ್ಕೆ ಹೋದ್ರು. ತಿಂಡಿ ತಿನ್ಕೊಂಡು ನಿನ್ನೂ ದೇವಸ್ಥಾನಕ್ಕೆ ಬರಕ್ ಹೇಳಿದ್ದಾರೆ. ಸರಿನಮ್ಮ. ಬಾಪ. ಇವಳು ನನ್ ಚಿಕ್ಕ ಮಗಳು, ಹೆಸರು ಪೂಜಾ. ಯಾರು ಮಾತಾಡಿದ್ರು ಕೇಳ್ಸಲ್ಲ, ಮಾತಾಡಕ್ಕೂ ಬರಲ್ಲ. ಆ ದೇವ್ರು ಮಾತ್ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕೊರತೆ ಬಿಟ್ರೆ ಇವಳಿಗೆ ಜ್ಞಾಪಕ ಶಕ್ತಿ ತುಂಬಾ ಜಾಸ್ತಿ. 1 ತಿಂಗಳ ಹಿಂದೆ ನಾನು ಯಾವ ಸೀರೆ ಉಟ್ಕೊಂಡಿದ್ದೆ ಅಂತ ಇವತ್ತು ಕೇಳಿದ್ರು ಜ್ಞಾಪಿಸ್ಕೊಂಡು ಹೇಳ್ತಾಳೆ. ತಲೆ ತುಂಬಾ ಬುದ್ಧಿ ಇದಕ್ಕೆ. ಇವಳಿಗೆ ಇವಳದ್ದೇ ಆದ ಪ್ರಪಂಚ, ಇವಳದ್ದೇ ಅದು ಒಂದು ಭಾಷೆ. ಇವಳ ಭಾಷೆ ಸರಿಯಾಗಿ ಅರ್ಥ ಆಗೋದು ಇವಳ ಅಕ್ಕನಿಗೆ ಮಾತ್ರನೇ. ಇವತ್ತೇನೋ ಅಕ್ಕನ ಜೊತೆ ಜಗಳ ಆಡಿ ಮುನಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ. ನೀ ಬಾಪ್ಪ. ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅಕ್ಕ ಹೊಡೆದ್ಬಿಟ್ರಾ? ನೀನು ಏನ್ ತಪ್ಪು ಮಾಡ್ದೆ? ನೀನು ಏನು ತಪ್ಪು ಮಾಡ್ಲಿಲ್ವಾ? ದೇವ್ರು ಅಕ್ಕನ್ನ ಹೊಡಿತಾರೆ ನಿಜವಾಗಿ. ಏನಪ್ಪ ಇವಳ ಭಾಷೆ ನಿನಗ್ ಗೊತ್ತಾಗತ್ತಾ? ಯಾವಾಗ್ಲೂ ಸ್ವಲ್ಪ ಕಲ್ತಿದ್ದು. ಒಳ್ಳೇದಾಯ್ತು ಬಿಡು, ಅವಳಿಗೊಬ್ಬ ಫ್ರೆಂಡ್ ಸಿಕ್ಕಾಗಾಯ್ತು. ಬಾಪ, ತಿಂಡಿ ರೆಡಿ ಇದೆ. ನೀನ್ ತಿಂಡಿ ತಿಂದ? ಸಾಕಮ್ಮ. ಯಾಕಪ್ಪ ಸಂಕೋಚ ಪಟ್ಕೊಳ್ದೆ ತಿನ್ನು. ಅಯ್ಯೋ, ನೀರೇ ಇಟ್ಟಿಲ್ಲ. 1 ನಿಮಿಷ ಬಂದೆ. ಎಲ್ಲೋ ಹುಡುಗಿದೆ ಇಲ್ಲದ ದೇವರು ಹಲೋ, ಏನ್ ಕಿಂಡಲ್ಲ? ಇಲ್ಲ, ಬಿಕ್ಕಳಿಕೆ. ಇದು ನೀರು, ಈಗ ಬಿಕ್ಕಳಿಕೆ ಬರಲ್ಲ. ಸಾಕು ಸಾಕು. ಯಾಕೆ ಇಷ್ಟ ಆಗ್ಲಿಲ್ವಾ? ಅಮ್ಮ, ಇಡ್ಲಿ ಇಷ್ಟ ಆಗಿಲ್ವಂತೆ. ಇಲ್ಲ ಇಲ್ಲ, ಇಷ್ಟ ಆಯ್ತು. ತಿನ್ನು ತಿನ್ನು. ಇದ್ರ ಹಿಂದೆ ಬಿಸಿ ಬಿಸಿಯಾಗಿ 10 ದೋಸೆ ಬರ್ತಾ ಇದೆ. ಅದು ಬೆಣ್ಣೆ ದೋಸೆ. ಯಾಕೆ ತಿನ್ನಲ್ವಾ? ತಿಂತೀನಿ. ನಾದವೇ ಗಂಟೆಯ ನಾದವೇ, ನಾದದಿ ಹೊರಹೊಮ್ಮೋ ಸ್ವರವೇ, ಹೇಳು ತಾಯೇ ಶಾರದೆ, ಹೇಳದೆ ಹೋಗಬೇಡ, ನಿಲ್ಲೆ ನಿಲ್ಲೆ ಶಾರದೆ. ಹೆಸರಿರೋದ್ ಕರಿಯೋದಲ್ದಲೆ ನಿಲ್ಲೆ ನಿಲ್ಲೆ ಅಂತ ಬೇರೆ ಹೇಳ್ತೀಯ. ತೆಂಗಿನಕಾಯಿ ತಗದ್ ಬಿಟ್ಟ ಅಂದ್ರೆ ತಲೆ 2 ಹೋಳಾಗ್ಬೇಕು. ಅಯ್ಯೋ ಪುಣ್ಯಾತ್ಗೀತೆ, ದೇವಸ್ಥಾನದಲ್ಲಿ ದೇವರಾಡಕ್ಕೂ ಬಿಡಲ್ವಲ್ಲಪ್ಪ. ನಮಸ್ಕಾರ. ಬಿಕಾಮ್ ಅಂತ ಸುಳ್ಳು ಹೇಳಿದಕ್ಕೇನೆ ನನಗೆ ಗಂಟೆ ಹೊಡಿಯಕ್ ಬಿಟ್ಟವ್ರೆ. ಇವನ್ M.Com ಅಂತ ಬಂದವನೆ, ಇವನಿಗೆ ಏನ್ ಹೊಡಿಯಕ್ ಬಿಡ್ತಾರ? ಹೇಳಿದ್ನಲ್ಲ, ಕೆಲಸ ಮುಗಿಸಿದ್ರೆ. ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ಪಾಪ ಇಂದ್ರ, ರಾಹು ಕಾಲ ಆರಂಭ ಆಗೋದಕ್ಕೆ ಮುಂಚೆ ದೇವಸ್ಥಾನದ ಕೀ ನಾನು ನಿನಗೆ ಕೊಡ್ತೀನಿ. ದೇವ್ರ ಹೆಸರಲ್ಲಿ ಕೆಲಸ ಶುರು ಮಾಡು. ಕೃಷ್ಣ ಶಾಸ್ತ್ರಿಗಳೇ, ಬನ್ನಿ ಇಲ್ಲಿ. ಬಂದೆ. ये मंदिर बहुत सुंदर है। तुम लोगों को भी पसंद आया? हाँ पापा। वेरी गुड, चलो चलो चलो। हम आपके कौन फैमिली ಬರ್ತಾ ಐತೆ? ಬರ್ಲಿ ಬರ್ಲಿ. नमस्ते बेटा। ನಮಸ್ತೆ. ये मंदिर का पंडित कौन है? ಕೋನ್ ಐಸಾ? ಅದು ಜಾತ್ರೆಯಲ್ಲಿ ದೇವಸ್ಥಾನದ ಹೊರಗಡೆ ಮಾರ್ತಾರೆ. नहीं बेटा। ಪಾಠ ಎಲ್ಲಮ್ಮ ಕೊಡ್ತಾರೆ. ಎಲ್ಲಾ ತಿಂಗಳ ಸಂಬಳ, ಅದ್ರಲ್ಲೂ ಅದು ಇದು ಅಂತ ಕಟ್ ಮಾಡ್ಕೊಡ್ತಾರೆ. वो कौन है? ಓ, ಅವರು ರಾಮಶಾಸ್ತ್ರಿ. ರಾಮಶಾಸ್ತ್ರಿ. अच्छा, रामाशास्त्री। ಹೌದೌದೌದು. मेरा बेटी का जन्मदिन है। हाँ हाँ। पंडित चाहे पूजा करना है। पूजा पूजा कराना है।
ಯಪ್ಪ ಇರಿ ಒಂದ್ ನಿಮಿಷ ಹೇಳ್ತೀನಿ. ಏನಪ್ಪ ಇಂದ್ರ ಕುಮಾರ್, ಯಾರೋ ಇಂಡಿ ಫ್ಯಾಮಿಲಿ ಬಂದವ್ರೆ, ನಿನ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಬಾ ಬಾ. ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಆಯ್ತು. ಬಾ ಬಾ ಬಾ, ಇವತ್ತಾಯ್ತು ನಿಂಗೆ ಮರಿಯಪ್ಪ. नमस्ते। ನಮಸ್ತೆ. हम साउथ इंडिया टूर पे आए हुए हैं। रास्ते में जाते वक्त ये सुंदर मंदिर दिखाई दिया। हाँ। आज मेरे बेटे का जन्मदिन है, इसलिए मंदिर में पूजा करने के लिए आए हैं। बहुत अच्छी बात है, आप हमारे मंदिर में आए। हमको बहुत खुशी हुआ। आप बहुत अच्छे से हिंदी बात करता है। हाँ। हिंदी तो हम बहुत पहले से ही जानते हैं। आपका नाम क्या है बेटा? पायल। बहुत प्यारा नाम है। What is the name of this place? श्रीरंगपट्टना। Who is the main god? लॉर्ड रंगनाथ स्वामी। हे भगवान। Good। चलिए चलिए पूजा करवाएंगे। चलो चलो चलो। अरे गेंडे, यहाँ पे क्या देख रहा है? पूरा मंदिर साफ करके बेल मारते रहना, बेल। ಹಿಂದಿ ಇಂಗ್ಲಿಷ್ ಎರಡೂ ಮಾತಾಡ್ತಾನಲ್ಲಪ್ಪ ಇವನು. ಎಲ್ರಿ ನಿಮ್ ಟೀಚರ್? ಬರ್ತಾರೆ, ನೀವು ತೆಗಿರಿ. ಓ ಬಾಮ, ನೆಕ್ಸ್ಟ್ ನೀ ಬಾಮ, ಹೋಗಮ್ಮ ನೀನು. ಮೇಡಮ್ ಬಂದ್ರು. ಎಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯೋ, ನಿಮ್ ಮೇಡಮ್ ಫೋಟೋ ತೆಗೋಣ ಅಂದ್ರೆ ಆಪ್ತ ಮಿತ್ರದಲ್ಲಿ ನಾಗವಲ್ಲಿ ಇಲ್ವಾ, ಆ ಗೆಟಪ್ ಬಂದ್ಬಿಟ್ಟಿದ್ದಾರೆ. ನಿಮಗ್ ದುಡ್ಡು ಬೇಕು ತಾನೆ? ನಮ್ ಮೇಡಮ್ ನಾಗ್ಬಲಿ ಗೆಟಪಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂತಾನೆ ನಿಮ್ಮನ್ನ ಕರ್ಸಿರೋದು. ಹೌದಾ? ಹೋಗಿ ಹೋಗಿ. ಕ್ಯಾಮ್ರಾ ಕೊಡಪ್ಪ. ಕ್ಯಾಮ್ರಾ ಕೊಡಪ್ಪ ನಂದು. ಅಯ್ಯೋ. ಒಂದು ಏಯ್, ಕೊಡೋ 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 ಕ್ಯಾಮ್ರಾನ. ಕ್ಯಾಮ್ರಾ ಕೊಡಪ್ಪ. ಬಿಡ್ರಿ, ಯಾಕ್ರಿ ಇವ್ರು ನೋಡಿತಾ ಇದ್ದೀರಾ? ಸರ್, ಕ್ಯಾಮ್ರಾ ನಂದು. ಟೀಚರ್ಗೆ ಹೊಡೆದ್ಬಿಟ್ಟು ಕ್ಯಾಮ್ರಾ ಕಿತ್ಕೊಂಡ್ ಬಂದವನೆ, ಕೇಳಿದ್ರು ಕೊಡ್ತಾ ಇಲ್ಲ ನೋಡಿ ಸರ್. ನಿಮಗ್ ಬೇರೆ ಏನಾದ್ರು ಕೊಟ್ರೆ ಕ್ಯಾಮ್ರಾ ನನಗೆ ಕೊಡ್ತೀರಾ? ಟೀ ಬೇಕಾ? ಅಣ್ಣ, ಒಂದ್ ಬಿಸಿ ಟೀ ಕೊಡಿ. ಏನ್ ನಡೀತಾ ಇದೆ? ಸ್ವಲ್ಪ ದಾರಿ ಬಿಡಿ. ನಿಮಗೆ ಇದನ್ನ ಕೊಡ್ತೀನಿ, ನೀವು ಅದನ್ನ ಕೊಡಿ. ತಗೊಳ್ಳಿ. ಸರಿಯಾಗಿದೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇನ್ನೊಬ್ಬರ ಮೇಲೆ ಕೈ ಮಾಡಕ್ ಮುಂಚೆ ಯೋಚನೆ ಮಾಡ್ಬೇಕು. ಮನೆ ಹಾಳ, ಮುಖದ ಮೇಲೆ ಬಿಸಿ ಟೀ ಹಾಕ್ಬಿಟ್ಟಿಲ್ಲೋ ನಿನ್ನ. ಅವ್ರಿಗೆ ಏಟ್ ತಿನ್ನೋದನ್ನ ತಪ್ಪಿಸ್ದೆ, ಟೀ ತರಿಸ್ಕೊಟ್ಟೆ. ಅದನ್ನೇ ಅರ್ಥ ಮಾಡ್ಕೊಳಕ್ ಆಗದೆ ಅವರು ನನ್ ಮುಖದ ಮೇಲೆ ಟೀ ಎಸ್ಬಿಟ್ರು. ಅವ್ರಿಗೆ ಅವ್ರು ಯಾರು ಏನು ಅಂತ ಗೊತ್ತಾಗ್ತಿಲ್ಲ. ಇನ್ ಒಳ್ಳೇದು ಕೆಟ್ಟದ್ದು ಹೇಗೆ ಅರ್ಥ ಆಗ್ಬೇಕು ಹೇಳಿ? ಅವ್ರು ಮಾಡೋ ತಪ್ಪು ತಪ್ಪೇ ಅಲ್ಲ, ಅದಕ್ಕೋಸ್ಕರ ನಾವು ಕೋಪ ಮಾಡ್ಕೊಂಡ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಇವ್ರು ಇಲ್ಲೇ ಇರೋದಾ? ಹೌದು, ಇವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಹೀಗೆ ತಲೆಗಿಟ್ಟು ಅಲಿತಾ ಇರ್ತಾನೆ. ಅಗ್ರಹಾರದಲ್ಲಿ ಇಷ್ಟು ಜನ ಇದ್ದೀರಲ್ಲ, ಅವ್ರಿಗೇನಾದ್ರು ಸಹಾಯ ಮಾಡತ್ತಾನೆ? ಹೊತ್ತು ಹೊತ್ತಿಗೆ ಒಂದು ಊಟ ಕೇಳ್ತಾನೆ, ನಮ್ಮ ಆಕೆ ಬಡಿಸ್ತಿರ್ತಾನೆ. ಊಟ ಹಾಕಿದ್ರೆ ಸಾಕ? ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಯಜಮಾನ್ರೆ, ವಯಸ್ಸಿಗೆ ಬಂದಿರೋ ಹುಡ್ಗ, ಅವ್ರ ಭವಿಷ್ಯದ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ? ಹೌದು ಹೌದು, ಇಡೀ ಅಗ್ರಹಾರದಲ್ಲಿ ಎಲ್ರಿಗೂ ಸಹಾಯಕನಾಗಿದ್ದ. ಪಾಪ ಅವನ ದುರ್ವಿಧಿ ಹೀಗಾಗ್ಬಿಟ್ಟ. ಡಾಕ್ಟರ್ ತೋರಿಸ್ಬೋದಲ್ಲ? ಖರ್ಚು ವೆಚ್ಚ ಏನು ಬೇಡ ಬಿಡಿ, ನಿಮ್ಗಾಗದೆ ಇದ್ರೆ ನಾನೇ ತೋರಿಸ್ತೀನಿ. ಮಕ್ಕಳದು ಊಟ ಆಯ್ತಾ? ಆಯ್ತು ಅಂದ್ರೆ ಚಿಕ್ಕೋಳಾಗ್ಲೇ ಮಲ್ಕೊಂಡಿದ್ದಾಳೆ.
ಏನ್ರಿ ಯಾಕ್ ನಗ್ತಿದ್ದೀರಾ? ನಮ್ಮ ಅಗ್ರಹಾರದಲ್ಲಿ ಆ ಹುಚ್ಚಗೋಪಿ ಇದಾನಲ್ಲ, ಹ್ಮ್. ಅವನಿವತ್ತು ನಮ್ಮ ಇಂದ್ರನ ಮುಖಕ್ಕೆ ಬಿಸಿಟಿ ಏರ್ಸ್ಬಿಟ್ಟ ಕಣೆ. ಅಯ್ಯೋ ದೇವ್ರೆ. ಆದ್ರೆ ನಮ್ಮ ಇಂದ್ರ ಸ್ವಲ್ಪನೂ ಕೋಪ ಮಾಡ್ಕೊಳ್ಳದೆ ತಾಳ್ಮೆಯಿಂದ ಅಲ್ಲಿದ್ದವರಿಗೆಲ್ಲ ಒಂದು ಪ್ರಶ್ನೆ ಕೇಳ್ದ. ನೀವೆಲ್ಲ ಅವನಿಗೆ ಅನ್ನ ಹಾಕ್ತೀರಾ, ಆದ್ರೆ ನಿಮ್ಮಲ್ಲಿ ಯಾರಾದ್ರೂ ಅವನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ. ಅಲ್ಲಿದ್ದವ್ರಿಗೆ ಯಾರಿಗೂ ಏನೂ ಹೊಳಿಲಿಲ್ಲ. ಅದನ್ನ ನೆನೆಸ್ಕೊಂಡು ನಗ್ತಾ ಇದ್ದೆ. ಅವನಿಗೆ ಎಷ್ಟು ಭಾಷೆಗಳು ಬರುತ್ತೆ ಗೊತ್ತಾ? ಹಿಂದಿ, ಇಂಗ್ಲಿಷು, ಸಂಸ್ಕೃತ ಎಲ್ಲ ಭಾಷೆಗಳನ್ನ ನೀರು ಕುಡಿದಾಗ ಮಾತಾಡ್ತಾನೆ. ಹೌದು ರೀ, ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ಹುಡುಗರು ಸಿಗೋದು ತುಂಬಾ ಅಪರೂಪ. ಅಕ್ಕಪಕ್ಕದವರು ಕೂಡ ಅವ್ನು ತುಂಬಾ ಒಳ್ಳೆಯವನು ಅಂತ ಮಾತಾಡ್ಕೋತಿರ್ತಾರೆ.